ಮುಖ ನೋಡಿದ ತಕ್ಷಣ ತೆಗೆದುಬಿಟ್ಟಿರ್ತಾರೆ ಪಾಕೆಟ್ ಅಲ್ಲಿ, ಯಾಕೆ ತಗೊಂಡು ಕೊಟ್ಬಿಡೋಣಪ್ಪ ಅಂತ. ಈ ತರದ್ದೆಲ್ಲ ನಡೀತವೆ. ಹಿಂದೆ ಒಂದು ಠಾಣೆಗೆ ನಾನಿದ್ದಾಗ ಗಣಪತಿ ಹೆಸರೇ ರೌಡಿ ಗಣೇಶ, ಹೆಸರೇನು ರೌಡಿ ಗಣೇಶ. ಆ ಗಣೇಶ ನಾನು ಹೇಳಿದೆ, ಈ ಗಣೇಶ ಬೇಡಪ್ಪ, ನಮ್ಗೆ ಸೌಮ್ಯವಾಗಿರೋ ಗಣೇಶ ಬೇಕು ಅಂತ. ಪಾಪ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ರು. ನಾನು ನನ್ನ ಪೀರಿಯಡ್ ಅಲ್ಲಿ ಕಟ್ ಮಾಡಿ ಸ್ಟಾಪ್ ಮಾಡಿಸ್ತಾ ಇದ್ದೇನೆ. ಆಮೇಲೆ ಬಂದ್ರು, ಸರ್ ಹೆಸರು ಚೇಂಜ್ ಮಾಡ್ತೀವಿ ಸರ್ ಅಂತ. ಹೆಸರು ನಾನು ಇಲ್ಲ, ಟ್ರಾನ್ಸ್ಫರ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಅದನ್ನ ನಾನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಸೊ ಇದು ಒಂದು ಉದಾಹರಣೆ ನಿಮಗೆ. ಸಾಕಷ್ಟು ಜನ ರೌಡಿ ಎಲಿಮೆಂಟ್ಸ್, ಬ್ಯಾಡ್ ಎಲಿಮೆಂಟ್ಸ್, ರೋಗ್ಸ್, ಸಮಾಜ ಘಾತಕರು ಗಣಪತಿಯನ್ನ ಏನೋ ತಮ್ಮ ಸ್ವಾರ್ಥ ಸಾಧನೆಗೆ ಬಳಸ್ಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಅದಕ್ಕೆ ನೀವು ಅವಕಾಶ ಕೊಡಬಾರ್ದು, ನಾವು ಕೂಡ ಅವಕಾಶ ಕೊಡಬಾರ್ದು. ಇನ್ನು ಉಳಿದಂತೆ ಪೆಂಡಾಲ್ ಒಳಗೆ ಮತ್ತು ಹೊರಗೆ ನೀವು ಸೇಫ್ಟಿಯನ್ನ ಏನ್ ಪಡ್ಕೊಳ್ತೀರಿ, ಮತ್ತೆ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ದಯವಿಟ್ಟು ಗಣಪತಿಯನ್ನು ಕೂರಿಸ್ಬೇಡಿ. ನಿಮ್ಮ ಗಣಪತಿ ರಸ್ತೆಯಲ್ಲಿ ನೀವಿಟ್ಟು ಯಾರೋ ಒಬ್ಬರಿಗೆ ಹುಷಾರಿಲ್ದಿರೋರಿಗೆ, ಆರೋಗ್ಯ ಸರಿ ಇಲ್ದಿರೋರಿಗೆ ಅಥವಾ ಫ್ರೀ ಮೂವ್ಮೆಂಟ್ ಓಡಾಡೋರಿಗೆ ತೊಂದರೆ ಆಗುವಂಥದ್ದು ಆ ಥರದ ಆಗೋದು ಬೇಡ. ಅಲ್ಲಿ ಒಂದು ಆಲ್ಟರ್ನೇಟ್ ರಸ್ತೆ ಇದ್ರೆ ಒಂದು ರಸ್ತೆ ನೀವು ಬಳಸ್ಕೋಬಹುದು. ಅದು ಏನೋ ನಗರಸಭೆ ಅನುಮತಿ ಪಡ್ಕೊಂಡು, ಯಾರು ಅನುಮತಿ ಕೊಡಲ್ಲ ನಿಮಗೆ ರಸ್ತೆ ಮಾಡ್ತೀವಿ ಅಂದ್ರೆ ನೋ ಪರ್ಮಿಷನ್. ಬಟ್ ಸಾರ್ವಜನಿಕರಿಗೆ ಅಲ್ಲಿ ಯಾವುದೋ ಹಾನಿ ಆಗಬಾರ್ದು, ಆ ತರದ್ದು ಅದನ್ನ ನೀವು ನೋಡ್ಕೊಳ್ಬೇಕಾಗ್ತದೆ. ಅದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಿಮ್ಗೆ ಟೈಮಿಂಗ್ಸ್ ಎಷ್ಟೊತ್ತಿದೆ? ಸಂಜೆ ಇಲ್ಲ, ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು 10 ಗಂಟೆಗೆ ಮುಗಿಬೇಕು. ಸರ್ಕ್ಯುಲರ್ ಇದೆ, SOP ಇದೆ, ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ. ದಯಮಾಡಿ ಯಾವುದೇ ನೀವು ಕಾರ್ಯಕ್ರಮ ಇಟ್ಕೊಂಡ್ರೆ 6-7 ಗಂಟೆಗೆ ಶುರು ಮಾಡಿದ್ರೆ ನೀವು 10 ಗಂಟೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಮುಗಿಸ್ಬೋದು. ನೀವು ತಡವಾಗಿ ಶುರು ಮಾಡಿದ್ರೆ ಬೇಗ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಸುಮಾರು ದುಡ್ಡು ಕೊಟ್ಟು ಕರೆಸಿರ್ತೀವಿ, ಅವ್ರಿಗೆ ಹೊಟ್ಟೆ ಗುರಿತದೆ. ಸುಮ್ಮನೆ ಕೊಡ್ಬೇಕಲ್ಲಪ್ಪ, ಏನೊಂದು 7 ಸಾಂಗ್ ಆಡೋದು ಹೋಗ್ಲಿ, ಡಾನ್ಸ್ ಕಮ್ಮಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅವೆಲ್ಲ ಮಾಡ್ಸಕ್ ಹೋಗ್ಬೇಡಿ. ಸ್ಕಿನ್ ಟೈಟ್ ಡ್ರೆಸ್ಗಳು ಹುಡುಗಿರು ಕರ್ಕೊಂಡ್ಬರೋದು, ಸುಮ್ಮನೆ ಅಶ್ಲೀಲವಾಗಿ ಯಾವ್ದೋ ಸಾಂಗ್ಗಳು ಹಾಕೊಂಡು ಅದನ್ನ ದಯವಿಟ್ಟು ಆ ಥರ ಯಾವ್ದು ನ್ಯೂಸೆನ್ಸ್ ಮಾಡಕ್ ಹೋಗ್ಬೇಡಿ. ಅದೇ ಹೆಸರನ್ನ ತಂದು ಕೊಡೋದಿಲ್ಲ. ಸೊ ಎಷ್ಟು ನೀವು ಭಕ್ತಿ ಭಾವದಿಂದ ಶಿಸ್ತಿನಿಂದ ಆಚರಣೆ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆ ಹೆಸರು ಬರ್ತದೆ. ಆ ಥರದ್ದು ಯಾವುದು ಕೂಡ ಕುಟುಂಬ ಸಮೇತ ಬರಲಾರದೆ ಇರುವಂತಹದ್ದು ಅಥವಾ ಕಿರಿಕಿರಿ ಆಗುವಂಥದ್ದು ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಆಮೇಲೆ ನೀವು ಯಾವುದೇ ಬ್ಯಾನರ್ಗಳು, ಬಂಟಿಗಳು ಅನ್ನೋದು ಹಾಕ್ಬೇಕು ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳದ್ದು ಅನುಮತಿ ಪಡ್ಕೋಬೇಕು. ನಗರಸಭೆದಾಗಿರ್ಬೋದು, ಗ್ರಾಮ ಪಂಚಾಯತಿದಾಗಿರ್ಬೋದು ಪಡ್ಕೋಬೇಕು. ನೀವು ಅನಧಿಕೃತವಾಗಿ ಹಾಕಿ ಅಲ್ಲಿ ಯಾರೋ ಒಬ್ಬ ಅರ್ಧಾಕ್ದ ಇನ್ನೊಂದು ಸುಟ್ಟಾಕ್ದ ದಯವಿಟ್ಟು ಕಂಪ್ಲೇಂಟ್ ಅನ್ನ ತರಕ್ ಹೋಗ್ಬೇಡಿ ನಮ್ಮ ಹತ್ರ. ಆ ಥರದ್ದು ಏನಾದ್ರು ಆಯ್ತು ಅಂದ್ರೆ ಫಸ್ಟ್ ನಿಮ್ಮ ಮೇಲೆ ಡಿಸ್ಫಿಗರ್ಮೆಂಟ್ ಆಕ್ಟ್ ಹಾಕಿ ಕೇಸ್ ಬುಕ್ ಮಾಡಿ ಆಮೇಲೆ ಇನ್ನೂ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾಗ್ತದೆ. ಅದು ಕಾನೂನು ಇರೋದೇ. ಅನುಮತಿ ಇಲ್ದಿರ ಸಾರ್ವಜನಿಕ ಸ್ಥಳದಲ್ಲಿ ಬಂಟಿಗಳು, ಬ್ಯಾನರ್ಗಳು ಹಾಕುವಂಥದ್ದು ಅದು ಕಾನೂನು ರೀತಿಯಲ್ಲಿ ನಿಷೇಧ ಇದೆ. ಕರ್ನಾಟಕ ಸ್ಟೇಟ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ. ಸೊ ಅದನ್ನ ನಾವು ನಿಮ್ಮ ಮೇಲೆ ಹಾಕ್ಬೇಕು. ಸಾರ್ ಎಲ್ಲ ಸುಟ್ಟಾಕ್ಬಿಟ್ಟಾನ ಸರ್, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಸರ್ ಅಂತ ನೀವು ಬರೋದು ಇದೆಯಲ್ಲ, ಅದು ಫಸ್ಟ್ ನಾನು ಅಪರಾಧ ಮಾಡಿದ್ದೀನಿ, ಆಮೇಲೆ ಅವ್ನು ಯಾರು ಸುಟ್ಟಿದ್ದಾನೆ ಅವನ ಮೇಲೂ ಕೇಸ್ ತಗೊಳ್ತೀವಿ ನಾವು. ಸೊ ಅದನ್ನ ನೀವು ದಯಮಾಡಿ ಅಲ್ಲಿ ಯಾರು ಇರ್ತಾರೆ ಸ್ಥಳೀಯ ಸಂಸ್ಥೆಯದ್ದು ಅನುಮತಿ ತೆಗೆದುಕೋಬೇಕು. ಒಂದ್ ದಿವಸಕ್ಕೆ ಇಷ್ಟು ಫೀಸ್ ಅಂತ ಇರ್ತದೆ, ಅದನ್ನ ನೀವು ಅವ್ರಿಗೆ ಕೊಡಬಹುದು. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ಪೊಲೀಸ್ ಇಲಾಖೆ ವತಿಯಿಂದ ನಗರದ ಕಲಾಭವನದಲ್ಲಿ ಸಾರ್ವಜನಿಕರೊಂದಿಗೆ ಶಾಂತಿ ಸಭೆ. ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗಣಪತಿ ಉತ್ಸವ ಮಾಡುವ ಸಂಘಗಳೊಂದಿಗೆ ಮತ್ತು ಮುಸ್ಲಿಂ ಮುಖಂಡರೊಂದಿಗೆ ಸಂವಾದ ನಡೆಸಿ ಹಬ್ಬಗಳ ಸಮಯದಲ್ಲಿ ಯಾವ ರೀತಿಯ ಕ್ರಮಗಳನ್ನು ವಹಿಸಬೇಕೆಂದು ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣರವರು ತಿಳಿಸಿದರು. ಗೌರಿ ಗಣೇಶ ಹಬ್ಬವನ್ನು ಮಾಡುವ ಸಂಘಗಳು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶವನ್ನು ಇಡಬೇಕು, ಪಿಒಪಿ ಗಣೇಶವನ್ನು ಇಡಬಾರದು. ಅಗತ್ಯವಾದ ಪರವಾನಿಗೆಗಳನ್ನು ನಗರಸಭೆಯಿಂದ ಮತ್ತು ಗ್ರಾಮ ಪಂಚಾಯಿತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ, ಕೆಇಬಿ ಇಲಾಖೆಯಿಂದ ಪಡೆದುಕೊಂಡು ಇಡಬೇಕು. ಗಣೇಶನ ವಿಸರ್ಜನೆಯ ವೇಳೆ ಮೆರವಣಿಗೆಯನ್ನು ಸಂಜೆ 6 ಗಂಟೆ ಒಳಗೆ ಮುಗಿಸಿ ವಿಸರ್ಜನೆ ಮಾಡಬೇಕು. ವಿಸರ್ಜನೆಯ ರೂಟ್ ಮ್ಯಾಪ್ ಅನ್ನು ಮೊದಲೇ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಮತ್ತು ಕಡ್ಡಾಯವಾಗಿ ಡಿಜೆಯನ್ನು ನಿಷೇಧಿಸಲಾಗಿದೆ. ಹೆಚ್ಚಿನ ಸೌಂಡಿನ ಸ್ಪೀಕರ್ಗಳನ್ನು ಬಳಸಬಾರದು ಎಂದು ಗೌರಿಬಿದನೂರು ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣರವರು ಸಾರ್ವಜನಿಕರಿಗೆ ತಿಳಿಸಿದರು. ಈ ಸಮಯದಲ್ಲಿ ಗೌರಿಬಿದನೂರು ನಗರದ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರು, ಗ್ರಾಮಾಂತರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಗುಗ್ಗೆರಿಯವರು, ಲಲಿತಮ್ಮನವರು, ಚಂದ್ರಕಲಾರವರು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾರಾಟ ಮಾಡೋದು ಕೂಡ ಬಿಡೋದಿಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಸೊ ಹಾಗಾಗಿ ಮಣ್ಣಿನಿಂದ ಮಾಡಿದಂತಹ ಹಸಿರು ಗಣಪತಿಯನ್ನು ನೀವು ಇಡಬಹುದು.
ಶಾಂತಿ ರೀತಿಯಲ್ಲಿ ಮಾಡಿ, ಯಾವುದೇ ರೀತಿಯಾದಂತಹ ಅಲ್ಲಿ ಕೂಗಾಟ ರಂಪಾಟಗಳು ಬೇಡ. ಇದು ಡ್ರಿಂಕ್ ಮಾಡಿ ಚೆನ್ನಾಗಿ ಕುಡಿದು ಗಲಾಟೆ ಮಾಡುವಂಥದ್ದು, ಕೂಗಾಡುವಂಥದ್ದು ಮತ್ತು ಡ್ಯಾನ್ಸ್ DJ ಹಾಕೊಂಡು ಡ್ಯಾನ್ಸ್ ಮಾಡೋದು ಅದಕ್ಕೆಲ್ಲ ಅವಕಾಶ ಇಲ್ಲ. DJನ ನಾವು ಎಂದಿನಂತೆ ಏನು ಹೊಸದೇನಲ್ಲ ನಿಮಗೆ ನಾವು ಹೇಳ್ತಿರೋಂಥದ್ದು, DJಗೆ ಅವಕಾಶ ಇಲ್ಲ. ಒಂದು ಬಾಕ್ಸ್ ಅನ್ನ ನೀವು ಇಟ್ಕೋಬಹುದು ಸಣ್ಣದಾಗಿ ಸೌಂಡ್ ಕೊಟ್ಕೊಂಡು. ನಮ್ಮ ಮೊಬೈಲ್ಗಳಲ್ಲೇ ಇವಾಗೆಲ್ಲ ಆಪ್ಗಳಿದೆ, ನಮ್ಮ ಪೊಲೀಸರಿಗೆಲ್ಲ ಆಪ್ ಕೊಟ್ಟಿದ್ದೀವಿ. ಎಷ್ಟು ಡಿಸೇಬಲ್ ಇದೆ, ಅಷ್ಟು ಡಿಸೇಬಲ್ ಮೀರಿದೆ ಅಂತಂದ್ರೆ ನಾವು ಸೌಂಡ್ ಕಮ್ಮಿ ಮಾಡಿಸ್ತೀವಲ್ಲಿ. ನಾವೇನು ಕಿತ್ತಾಗಲ್ಲ ನಿಮ್ದು, ನೋಡಪ್ಪ ಇಷ್ಟಿದೆ ಅಪಾಯಕಾರಿ ಮಟ್ಟದ ಕಾನೂನು ದಾಟ್ತಾ ಇದೆ, ಕಮ್ಮಿ ಮಾಡೋ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಜಾಸ್ತಿ ಇದೆ ಕಮ್ಮಿ ಮಾಡಿ ಅಂದ್ರೆ ಸರ್ ಇದೇ ಜಾಸ್ತಿ ಇಲ್ಲ ಬಿಡಿ ಸರ್ ಅಂತೀವಿ. ಸೊ ನಿಮ್ಗೆ ಆಪ್ ಅದು ತೋರಿಸ್ಬಿಟ್ಟು ನಾವು ಕಮ್ಮಿ ಮಾಡಿಸ್ತೀವಿ. ಸೊ ಹಾಗಾಗಿ ನೀವು ಒಂದು ಹಂತಕ್ಕೆ ಒಂದು ಮಿತಿಯಲ್ಲಿ ನೀವು ಅದನ್ನ ಬಳಸಿದ್ರೆ ಬಹಳ ಸೂಕ್ತ ಅಂತ ನನ್ನ ಭಾವನೆ. ಜಾಸ್ತಿ ಜನ ಬಂದಿದ್ದಾರೆ, ಜನ ಸೇರಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ಗಳನ್ನು ಇಡಿಸಬಹುದು. ಅಂದ್ರೆ ಎಷ್ಟು ಎಲ್ಲಿವರೆಗೆ ಕೇಳಿಸ್ಬೇಕು ಅಂತ ಇದೆಯೋ ಅಲ್ಲಿವರೆಗೆ ನಾವು ಬಾಕ್ಸ್ಗಳನ್ನ ಇಡ್ಬೋದು, ಅದೇನು ಇದು ಅಲ್ಲ. ಬಟ್ ಯಾರಿಗೂ ಕಿರಿಕಿರಿ ಆಗಬಾರ್ದು. ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಶ್ರವಣ ಸಮಸ್ಯೆಗಳಿರ್ತದೆ, ಕಿವಿ ಸಮಸ್ಯೆಗಳಿರ್ತದೆ. ಈ ಹಾರ್ಟ್ ಪ್ರಾಬ್ಲಮ್ ಇರೋದು ತುಂಬಾ ವೆರಿ ಪ್ಯಾಥೆಟಿಕ್. ನಿಮ್ಗೆಲ್ಲ ಗೊತ್ತಿರಲ್ಲ ಬಹುಶಃ. ನಿಮ್ಮ ಮನೆಗಳಲ್ಲಿ ಯಾರನ್ನ ಓಲ್ಡ್ ಏಜ್ನವ್ರಿದ್ರೆ, ಅಜ್ಜ ಅಜ್ಜಿಯರಿದ್ರೆ ಅವ್ರು ಕೇಳಿ, ಯಾವ್ದಾದ್ರು ಒಂದು ಗಣಪತಿ ಅಥವಾ ಇನ್ನೊಂದು ಯಾವ್ದೊಂದು ಸೌಂಡ್ ಬರ್ತಾ ಇದೆ ಅಂತಂದ್ರೆ ಅವರು ಶೇಕ್ ಆಗ್ತಾ ಇರಲ್ಲ ಅವ್ರ ಕೈ ತೊಡ್ಕೊಳ್ಳಿಕ್ಕೆ. BP ಹೈಪರ್ ಟೆನ್ಷನ್ ಇರೋರು BP ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಿಂಗೆ ಒಂದಕ್ಕೊಂದು ಸಾಕಷ್ಟು ಕಿರಿಕಿರಿಗಳನ್ನ ನಾವು ಅನುಭವಿಸುವಂತ ಪರಿಸ್ಥಿತಿಗಳಿರ್ತದೆ. ಅದಕ್ಕಾಗಿ ಸಾಕಷ್ಟು ನೀವು ಈ ಸೌಂಡ್ ವ್ಯವಸ್ಥೆಯನ್ನ ಬಹಳ ಪ್ರಯಾರಿಟಿಯಾಗಿ ನೀವು ಅದನ್ನ ಪರಿಗಣಿಸಬೇಕು. ಕಿರಿಕಿರಿ ಆಗದಂಗೆ ನೀವು ಮಾಡಬೇಕು. ಜೊತೆಗೆ ನೀವು ಏನು ಸಾಂಗ್ಸ್ ಅನ್ನ ಹಾಕ್ತೀರಿ, ಅದು ಯಾವ ರೀತಿಯಾದಂತಹ ಹಾಡನ್ನು ನೀವು ಬಳಸ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ. ಅಲ್ಲಿ ಇನ್ಯಾವನೋ ಕುಡ್ಕ ಬಂದು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಹಾಡು ಕೂಡ ಬಹಳ ಪರಿಣಾಮ ಬೀರ್ತದೆ. ಅದು ನೀವು ಗಣಪತಿ ಹಾಡು ಹಾಕಿದ್ರೆ ಯಾರು ಬೀದಿಯಲ್ಲಿ ಬಂದು ಡ್ಯಾನ್ಸ್ ಮಾಡಲ್ಲ, ನೀವೇ ಮಾಡಬೇಕು. ಇನ್ಯಾವುದೋ ಬೇರೆ ಹಾಕಿದ್ರೆ ನೀವು ಡಿ ಬಾಸ್ ಸಾಂಗ್ ಅಂದ್ಕೊಂಡು ಬೇರೆಯವರೆಲ್ಲ ಬರ್ತಾರೆ, ಆಚೆ ಇರಲ್ಲ ಡ್ಯಾನ್ಸ್ ಮಾಡೋಕ್ಕೆ ಅಲ್ವಾ. ಆ ಕಾರಣಕ್ಕಾಗಿ ನೋಡಿ ಎಷ್ಟು ನಾವು ಸೆನ್ಸಿಬಲ್ ಇರಬೇಕು ಅಂತ ನಾನು ಹೇಳೋದು. ನಾವೊಂದು ಹಾಡನ್ನು ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ನೋಡಪ್ಪ ಇಷ್ಟು ಹಾಡುಗಳನ್ನ ಅಷ್ಟೇ ಹಾಕ್ಬೇಕು. ಆ ನಾಗಿನ್ ಡ್ಯಾನ್ಸ್ಗಳು ಅವೆಲ್ಲ ಬಹಳ ಇಷ್ಟು ಉಪದ್ರವ ಇರ್ತವೆ ಅಂತಂದ್ರೆ ಇವ್ರು ಯಾರಪ್ಪ ಪುಂಡ್ರ ಪೋಕಿಗಳಪ್ಪ ಅನ್ನೋ ಭಾವನೆ ಬರ್ತದೆ. ನನ್ನ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವಿಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಇಲ್ಲಿ, ಅವ್ರಿಗೆ ನಾನು ಹೇಳುವಂತ ಮಾತು ಸರಿ ಅನಿಸ್ತದೆ. ಏನಪ್ಪ ಇದು? ಆಮೇಲೆ ಮ್ಯಾಪ್ ಅನ್ನ ನೀವು ಕೊಡ್ಬೇಕಾದ್ರೆ ನಿಮ್ಮ ಬೀಟ್ ಸಿಬ್ಬಂದಿಗಳಿಗೆ ನೋಡಿ, ಅದು ಪ್ರತಿ ವರ್ಷ ನೀವು ಯಾವ ರೀತಿ ಮಾಡ್ತಿದ್ದೀರೋ ಆ ರೀತಿ ಹೋಗ್ಲಿ. ಹೊಸದಾಗಿ ಏನೋ ಥಿಂಕ್ ಮಾಡಕ್ ಹೋಗ್ಬೇಡಿ, ಹೊಸದಾಗಿ ಏನೋ ಆಲೋಚನೆ ಮಾಡಕ್ ಹೋಗ್ಬೇಡಿ. ಈ ಸರಿ ನಾವು ಈ ರೂಟಲ್ಲಿ ಹೋಗೋಣ, ಈ ಸರಿ ಈ ರೂಟಲ್ಲಿ ಹೋಗೋಣ, ಆ ಥರ ಅದೆಲ್ಲ ಬದಲಾವಣೆಗಳು ಪೊಲೀಸ್ ಇಲಾಖೆಗೆ ಮತ್ತು ನಗರಸಭೆಯವರಿಗೆಲ್ಲ ಕಿರಿಕಿರಿ ಆಗ್ತದೆ. ಮತ್ತು ಅನುಸರಿಸಬೇಕಾದಂತ ಒಂದು ಏನು ಪಾಲನೆ ಮಾಡಬೇಕಾದಂತ ಒಂದು ಕೆಲವು ಸಣ್ಣ ಪುಟ್ಟ ಸಂಗತಿಗಳಿದ್ದಾವೆ, ಅವೆಲ್ಲ ನೀವು ಅರ್ಥಕೋಬೇಕು. ಏನಂದ್ರೆ ನಾವು ಹೋಗುವಂತ ರಸ್ತೆಯಲ್ಲಿ ಮಾರ್ಕೆಟ್ ಇರ್ತದೆ, ಬಸ್ ಸ್ಟ್ಯಾಂಡ್ ಇರ್ತದೆ, ಮಸೀದಿಗಳಿರ್ತದೆ, ಚರ್ಚ್ಗಳಿರ್ತದೆ. ಅಂತ ಸಂದರ್ಭದಲ್ಲೆಲ್ಲ ಸ್ವಲ್ಪ ಸೌಂಡ್ ಅನ್ನ ಕಡಿಮೆ ಮಾಡಿಕೊಂಡು ಅಥವಾ ನಮ್ಮ ಏನಿದೆ ವ್ಯಾಲ್ಯೂಮ್ ಕಮ್ಮಿ ಮಾಡ್ಕೊಂಡು ಹೋಗುವಂಥದ್ದು ನಾವು ಅವರಿಗೆ ಕೊಡುವಂತ ಗೌರವ, ಅವರಿಗೆ ಕೊಡಬೇಕಾದಂತ ಸಂದಾಯ ಮಾಡೋದಂತ ಒಂದು ಗೌರವ. ಬಸ್ ಸ್ಟಾಪ್ ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ಆ ಸೌಂಡು ಬಸ್ಸು ಕಿರಿಕಿರಿ ಅದರಲ್ಲೇ ಇರ್ತಾರೆ. ಅದ್ರ ಮಧ್ಯೆ ಇದೊಂದು ಸೌಂಡು ಅವ್ರಿಗೆ ಕಿರಿಕಿರಿ. ಬೇರೆ ಸಮುದಾಯದವರು ಪ್ರೇಯರ್ ಮಾಡುವಂತ ಸಂದರ್ಭ ಇರ್ತದೆ ಸಂಜೆ 5 ಗಂಟೆಗೆ, ಅಥವಾ ಚರ್ಚ್ಗಳಲ್ಲಿ ಆಗ್ಬೋದು. ಸೈಲೆನ್ಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಈ ತರ ಹೆವಿ ಸೌಂಡ್ ಬಂದಾಗ ಅವ್ರಿಗೆ ಒಂದು ಕಿರಿಕಿರಿ ಆಗ್ತದೆ. ನೋಡಪ್ಪ ಇವ್ರು ಇಷ್ಟೊಂದು ಸೌಂಡ್ ಇಡ್ತಾ ಇದಾರೆ ಅಂತ. ಯಾರಿಗೆ ನಿಮ್ಮ ಮೇಲೆ ದ್ವೇಷ ಅಸೂಯೆ ಇರಲ್ಲ, ನೋಡಿ ಇಲ್ಲಿ ಸೌಂಡ್ ಇಷ್ಟೊಂದು ಸೌಂಡ್ ಇಡ್ತಾರಲ್ಲ ಇವರು ಅನ್ನೋ ಭಾವನೆ ಅವ್ರಿಗೆ ಬರ್ತದೆ. ಅವ್ರೇನು ಬಂದು ನಿಮ್ಮ ಹತ್ರ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸಮ್ಟೈಮ್ಸ್ ಅವ್ರು ಅದನ್ನ ಹಂಗೆ ಮನಸ್ಸಲ್ಲೇ ಇಟ್ಕೊಂಡು, ಮನಸ್ಸಲ್ಲಿ ಕೂಡ ಅವ್ರು ಯಾರು ನಿಮ್ಮನ್ನ ನಿಂದನೆ ಮಾಡಬಾರ್ದು ಅಥವಾ ನಿಮ್ಮ ಬಗ್ಗೆ ಒಂದು ರಾಂಗ್ ಕಮೆಂಟ್ ಅನ್ನ ಪಾಸ್ ಮಾಡಬಾರ್ದು. ಅಷ್ಟರ ಮಟ್ಟಿಗೆ ನೀವು ಒಳ್ಳೆಯ ಸದ್ಗುಣಗಳನ್ನ, ಒಂದು ಸನ್ನಡತೆಯನ್ನ ನೀವು ವ್ಯಕ್ತಪಡಿಸಬೇಕು. ಅದು ನಿಮಗೂ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು, ಪೊಲೀಸ್ ಇಲಾಖೆಗೆ ಒಳ್ಳೆಯದು, ನಮ್ಮ ದೇಶಕ್ಕೆ ಒಳ್ಳೆಯದು. ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ